ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ತುಂಬ ಜನಕ್ಕೆ ಇಂಜಿನ್ ಬ್ರೇಕಿಂಗ್ ಬಗ್ಗೆ ಏನೂ ಗೊತ್ತಿರಲ್ಲ. ನಂಗೆ ಪರ್ಸ್ನಲಿ ತುಂಬ ಡಿ.ಎಮ್ಗಳು ಬಂದವು, ಇಂಜಿನ್ ಬ್ರೇಕಿಂಗ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಬ್ರದರ್ ಅಂತ. ಆಲ್ಮೋಸ್ಟ್ ನಾನೊಂದು ವೀಡಿಯೋ ವೈರಲ್ ಕೂಡ ಆಗಿದೆ. ಕನ್ನಡದವನಂತ ಗೊತ್ತಾಗಿ ಸಿಕ್ಕಾಪಟ್ಟೆ ಜನ ಡಿ.ಎಮ್ ಮಾಡ್ತರು, ಇದು ಯಾವ ಥರ ಮಾಡ್ಬೇಕು ಬ್ರದರ್, ಸ್ವಲ್ಪ ಯೂಟ್ಯೂಬಲ್ಲಿ ವಿವರವಾಗಿ ವೀಡಿಯೋ ಮಾಡಿ ಇದ್ರ ಬಗ್ಗೆ ಅಂತ. ಅದಕ್ಕೋಸ್ಕರ ಅದ್ರ ಬಗ್ಗೆನೇ ಸ್ಪೆಷಲ್ಲಾಗಿ ಒಂದು ವೀಡಿಯೋ ಮಾಡೋಣ ಅಂತ ಇವತ್ತು ರೆಡಿಯಾಗಿದ್ದೀನಿ. ಇಂಜಿನ್ ಬ್ರೇಕಿಂಗ್ ಓಕೆನಾ, ಸ್ಟೆಪ್ 1 ನಾನು ತಿಳಿಸ್ಕೊಡ್ತೀನಿ, ಹಂತವಾಗಿ ಒಂದೊಂದಾಗಿ ಹೇಳ್ತೀನಿ, ಕರೆಕ್ಟಾಗಿ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ. ಇಂಜಿನ್ ಬ್ರೇಕಿಂಗ್ ಮಾಡುವಾಗ ಒಂದು ಎಕ್ಸಿಲೇಟರು, ಇನ್ನೊಂದು ಕ್ಲಚ್ಚು, ಇನ್ನೊಂದು ಡೌನ್ ಶಿಫ್ಟಿಂಗು. ತುಂಬ ಪ್ರಾಪರಾಗಿ ಎಟ್ ಎ ಟೈಮ್ ಮಾಡಬೇಕು ನೀವು ಆ್ಯಕ್ಚುಲಿ ಓಕೆನಾ. ಇವು ನೋಡಿ, ಇದು ಬ್ಲಿಪ್ ಅಂತಾರೆ, ಬ್ಲಿಪ್ ಓಕೆನಾ. ಕ್ಲಚ್ಚು ಯಾವ ಥರ ಹಿಡಿಬೇಕಂತ ನಿಮ್ಗೆ ಗೊತ್ತು. ಇನ್ನೊಂದು ಡೌನ್ ಶಿಫ್ಟಿಂಗು ತುಂಬ ಎಕ್ಸಾಕ್ಟ್ ಟೈಮಲ್ಲಿ ಮಾಡಬೇಕು. ನಿಮ್ಗೆ ಇಂಜಿನ್ಗೆ ಆಗಲಿ ಗೇರ್ ಬಾಕ್ಸ್ಗೆ ಆಗಲಿ ಯಾವುದೇ ಥರದ ಡ್ಯಾಮೇಜ್ ಬರಲ್ಲ ಓಕೆನಾ. ಎಷ್ಟು ಚೆನ್ನಾಗಿ ಬರುತ್ತೆ ಸೌಂಡು. ಈ ಥರ ಪಟ್ ಅನ್ಬೇಕು ನೋಡಿ, ಎಷ್ಟು ಚೆನ್ನಾಗಿ ಫ್ಲೋ ಆಯಿತು ಓಕೆನಾ ಬೈಕು. ನಾನು ಬ್ರೇಕ್ ಕೂಡ ಹಿಡಿದಿಲ್ಲ. 3ನೇ ಗೇರಲ್ಲಿ ಹೋಗ್ತಾ ಇದ್ದೇವೆ ಓಕೆನಾ. 4ನೇ ಗೇರ್ ಹಾಕಿಬಿಟ್ರೆ ಸೌಂಡು ರೆಡ್ಯೂಸ್ ಆಗುತ್ತೆ, ಅಂದರೆ ಸೌಂಡು ಫ್ರೀ ಆಗುತ್ತೆ, ಇಂಜಿನ್ ಕೂಡ ಸ್ವಲ್ಪ ಫ್ರೀ ಆಗುತ್ತೆ. ಇವಾಗ ಮತ್ತೆ ನೀವು ವಾಪಸ್ 4ನೇ ಗೇರಿಂದ 3ನೇ ಗೇರಿಗೆ ಬಂದರೆ ಇಂಜಿನ್ಗೆ ಪ್ರೆಷರ್ ಬೀಳುತ್ತೆ ಓಕೆನಾ. ಪ್ರೆಷರ್ ಬಿದ್ದ ನಂತರ ಸೌಂಡ್ ಕೂಡ ಜಾಸ್ತಿ ಆಗುತ್ತೆ, RPM ಕೂಡ ಹೈ ಆಗುತ್ತೆ ಆ್ಯಕ್ಚುಲಿ ಓಕೆ. ಒಂದೊಂದು ಸ್ಪೆಸಿಫಿಕ್ ಒಂದೊಂದು ಗೇರ್ಗೆ ಇಷ್ಟಿಷ್ಟೇ ಸ್ಪೀಡ್ ಅಂತ ಇರುತ್ತೆ. ಆ ಸ್ಪೀಡ್ನ ಕಮ್ಮಿ ಗೇರಲ್ಲಿ ಜಾಸ್ತಿ ಸ್ಪೀಡ್ ಆಗಿಬಿಡುತ್ತೆ. ಈ ಬ್ಯಾಕ್ ವೀಲ್ ಮೇನ್ ಥಿಂಗ್ ಏನಂದರೆ, ಬ್ಯಾಕ್ ವೀಲ್ ಏನಿದೆಯಲ್ಲ ಲಾಕ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಏನೂ ಆಗಲ್ಲ, ಬಟ್ ಆದರೆ ಏನಾದರೂ ಮಣ್ಣು ನೀರು ಈ ಥರ ಏನಾದರೂ ಇದ್ದರೆ ಜರ್ಕ್ ಹೊಡೆಯೋ ಸಾಧ್ಯತೆ ತುಂಬ ಇರುತ್ತೆ. ಅದನ್ನು ಆ ಥರ ಆಗಬಾರ್ದು ಅಂದರೆ ಅದ್ರ ಜೊತೆ ರೆವ್ ಮ್ಯಾಚಿಂಗ್ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಹೇಳ್ತೀನಿ ಓಕೆನಾ. ಇನ್ನೊಮ್ಮೆ ನೋಡ್ಕೊಳ್ಳಿ, ಇಂಜಿನ್ ಬ್ರೇಕಿಂಗ್ ಅಂದರೆ ಎಟ್ ಎ ಟೈಮ್ ರೆವ್ ಅಂದರೆ ಎಕ್ಸಿಲೇಟರ್, ಇಲ್ಲಿ ನೋಡಿ ಎಕ್ಸಿಲೇಟರು ವಿತ್ತು ಕ್ಲಚ್ಚು ವಿತ್ತು ಡೌನ್ ಶಿಫ್ಟು ಎಟ್ ಎ ಟೈಮ್ ಸೌಂಡ್ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಸೌಂಡ್ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಸೌಂಡು. ಇನ್ನು ಬರೋಣ ಸೆಕೆಂಡ್ ಸ್ಟೆಪ್ ಏನಂದರೆ, ಇದು ಇಂಜಿನ್ ಬ್ರೇಕಿಂಗ್ ಇವಾಗ ಏನು ಸ್ಟೆಪ್ 1 ಮಾಡಿದ್ದೀನಲ್ಲ, ಆ ಇಂಜಿನ್ ಬ್ರೇಕಿಂಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಬೋದು. ನಿಮಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರಬೇಕು ಆ್ಯಕ್ಚುಲಿ ಓಕೆನಾ. ಸುಮ್ಮನೆ ಹೈ ಸ್ಪೀಡಲ್ಲಿ ಯಾರ್ದೋ ಮಾಡಿರೋದು ನೋಡ್ಬಿಟ್ಟು ನೀವು ಹೋಗಿ ಏನಾದರೂ ಮಾಡೋಕ್ಕೆ ಹೋದರೆ 100% ಹೊಗೆ ಹಾಕ್ಸ್ಕೊಳ್ತೀರ. ಇವಾಗಲೇ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಸ್ಪೀಡ್ ಹೋಗ್ತೀನಿ, ಇಂಜಿನ್ ಬ್ರೇಕಿಂಗ್ ಜೊತೆ ಬ್ರೇಕ್ಸ್ನ ಅಪ್ಲೈ ಮಾಡಿದ್ರೆ ಎಷ್ಟು ಬೇಗ ಗಾಡಿ ನಿಂತ್ಕೊಳ್ಳುತ್ತೆ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಓಕೆನಾ. ಹೋಗೋಣ. 133, 142, 146, 148, 151. ಇವಾಗ ಹಿಡಿಯೋಣ ಬ್ರೇಕು. ಇಂಜಿನ್ ಬ್ರೇಕಿಂಗ್ ಜೊತೆ ಬ್ರೇಕ್ನ ಅಪ್ಲೈ ಮಾಡಬೇಕು. ಹಬ್ಬಬ್ಬ ಅಂದರೆ 2 ಸೆಕೆಂಡಲ್ಲಿ ಆಗಿರೋದು ಇದು. 2 ಸೆಕೆಂಡಲ್ಲಿ 150 ಕಿಲೋಮೀಟರ್ ಸ್ಪೀಡಲ್ಲಿರೋ ಗಾಡಿನ ಎಷ್ಟಕ್ಕೆ ಬಂತು ನೋಡಿಲ್ಲ ನಾನು ಆ್ಯಕ್ಚುಲಿ. ವಿತ್ ಇದ್ರ ಜೊತೆ ಬ್ರೇಕ್ಸ್ ಅಪ್ಲೈ ಮಾಡಿದ್ರೆ ತುಂಬ ಉತ್ತಮ. ನೀವು ಒಂದು ಎಕ್ಸ್ಪೀರಿಯನ್ಸ್ ರೈಡರ್ ಆಗ್ಬೋದು, ಒಂದು ಪ್ರೊಫೆಷ್ನಲ್ ಒಳ್ಳೆ ರೈಡರ್ ಆಗ್ಬೋದು ಇದ್ರ ಜೊತೆ ಬ್ರೇಕ್ ಅಪ್ಲೈ ಮಾಡೋದನ್ನ ಕಲಿತ್ರೆ. ಆದರೆ ಹುಷಾರು, ಹಂತವಾಗಿ ಕಲಿತಾ ಹೋಗಿ. ಎಟ್ ಎ ಟೈಮ್ ಎಲ್ಲನೂ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಡೇಂಜರಸ್ ಇದು ಆ್ಯಕ್ಚುಲಿ. ಏನಾದರೂ ವೀಲ್ ಜರ್ಕ್ ಹೊಡೆದ್ಬಿಟ್ರೆ ರೋಡ್ ಮೇಲೆ ಬಿದ್ದುಬಿಡ್ತೀರ. ಅದೇ ಮತ್ತೊಂದು ಸಲ ನಿಮ್ಗೆ ತೋರಿಸ್ಬಿಡ್ತೀನಿ. 150 ಹೋಗ್ತೀನಿ ಓಕೆನಾ. 150ಇಂದ ಇಂಜಿನ್ ಬ್ರೇಕಿಂಗ್ ಜೊತೆಗೆ ಬ್ರೇಕ್ಸ್ನ ಅಪ್ಲೈ ಮಾಡ್ತೀನಿ. ಯಾವ ಥರ ಇಂಜಿನ್ ಬ್ರೇಕಿಂಗ್ ಎಷ್ಟು ಬೇಗ ನಿಂತ್ಕೊಳ್ತೀನಿ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ ಓಕೆನಾ. ಓಕೆನಾ. ಇವಾಗ ನೋಡಿ ಎಲ್ಲಿಂದ ಎಲ್ಲಿಗೆ ಬಂದೆ ಗುರು. 6ನೇ ಗೇರಲ್ಲಿ 153 ಕಿಲೋಮೀಟರ್ ಸ್ಪೀಡಲ್ಲಿದ್ದೆ ನಾನು ಆ್ಯಕ್ಚುಲಿ.
ಎರಡು ಇಲ್ಲಿ 3 ಅಲ್ಲ, ಬರೀ 2 ಅಥವಾ 3 ಸೆಕೆಂಡಲ್ಲಿ 25 ಸ್ಪೀಡ್ ತನಕ ಬಂದೆ. ಇದನ್ನೇ ಇಂಜಿನ್ ಬ್ರೇಕಿಂಗ್ ಒಂದು ಒಳ್ಳೆ ಟ್ರಿಕ್ ಅನ್ಕೊಬೋದು. ನಿಮ್ಗೆ ಎಮರ್ಜೆನ್ಸಿ ಇದ್ದಾಗ ಈ ಥರ ಇಂಜಿನ್ ಬ್ರೇಕಿಂಗ್ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗಿರೋಂಥ ವಿಷಯ. ಇಂಜಿನ್ ಬ್ರೇಕಿಂಗ್ ನೀವು ಮಾಡೋದನ್ನ ಕಲಿತ್ರೆ ನಿಮ್ಮ ಡೈಲಿ ರೈಡು ತುಂಬ ಸ್ಮೂತಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ರೈಡರ್ ಥರ ನೀವು ರೈಡ್ ಮಾಡ್ಬೋದು. ಆ್ಯಕ್ಚುಲಿ ಇಂಜಿನ್ ಬ್ರೇಕಿಂಗ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಎಲ್ಲರೂ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್, ನಮಸ್ಕಾರ.